ಪಾಕಿಸ್ತಾನಕ್ಕೆ ಸಿಂಧ್ ಶಾಕ್ ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಅವರು. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ನಮ್ಮ ವಶ ಆಗಬಹುದು, ಸಿಂಧ್ ಎಂದಿಗೂ ಭಾರತದ ಭಾಗ ಅಂತ ಹೇಳಿ ರಾಜನಾಥ್ ಸಿಂಗ್ ಮಾತಾಡ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಅವರ ಮಾತು ಭಾರತದ ರಕ್ಷಣಾ ಸಚಿವರಿವರು ಪಾಕ್ನ ಸಿಂಧ್ ಪ್ರಾಂತ್ಯ ಪ್ರಸಕ್ತವಾಗಿ ಭಾರತದ ಭಾಗ ಆಗದೇ ಇರಬಹುದು, ಆದರೆ ಮುಂದೆ ಅದು ಭಾರತದ ಕೈವಶ ಆಗೇ ಆಗುತ್ತೆ ಅಂತೇಳಿ ರಾಜನಾಥ್ ಸಿಂಗ್ ಮಾತಾಡಿದ್ರು. ಈ ಹಿಂದೆ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಹೇಳಿದಂಥ ರಾಜನಾಥ್ ಸಿಂಗ್ ಅವರು POK ಶೀಘ್ರ ಭಾರತದ ವಶ ಆಗುತ್ತೆ ಅಂಥೇಳಿ ಮಾತನಾಡಿದರು. ರಾಜನಾಥ್ ಸಿಂಗ್ ಹೇಳಿದ್ದಿಷ್ಟೇ, ಇವತ್ತು ಸಿಂಧ್ ಭೂಮಿ ಭಾರತದ ಭಾಗ ಆಗಿಲ್ಲ, ಆದರೆ ನಾಗರಿಕತೆ ದೃಷ್ಟಿಯಲ್ಲಿ ನೋಡಿದ್ರೆ ಸಿಂಧ್ ಯಾವತ್ತಿಗೂ ಭಾರತದ ಭಾಗವಾಗಿಯೇ ಉಳಿಯುತ್ತೆ ಮತ್ತು ಕಾಣುತ್ತೆ. ಬದಲಾಗಬಹುದು, ಯಾರಿಗೊತ್ತು, ನಾಳೆ ಸಿಂಧ್ ಭಾರತಕ್ಕೆ ಮರಳಬಹುದು. ಸಿಂಧು ನದಿಯನ್ನು ಪವಿತ್ರ ಅಂತ ನಂಬುವ ಜನರು ನಮ್ಮವರೇ ಆಗಿರ್ತಾರೆ. ಅವರು ಎಲ್ಲೇ ಇದ್ದರೂ ಯಾವಾಗಲೂ ನಮ್ಮವರೇ. ವಿಭಜನೆ ವೇಳೆ ಸಿಂಧ್ ಪಾಕಿಸ್ತಾನಕ್ಕೆ ಸೇರಿದ್ದನ್ನು ಹಲವರು ಇವತ್ತಿಗೂ ಒಪ್ಪಿಲ್ಲ. LK ಅಡ್ವಾಣಿಯಂತಹ ನಾಯಕರು ಸಿಂಧ್ ಪ್ರಾಂತ್ಯ ಭಾರತದಿಂದ ಬೇರ್ಪಟ್ಟಿರುವುದನ್ನು ಇಂದಿಗೂ ಒಪ್ಪಿಕೊಂಡೇ ಇಲ್ಲ. ಗಂಭೀರ ಚರ್ಚೆಗೆ ನಾಂದಿ ಆಗ್ತಾ ಇದೆ ಇದು. ಅಂದರೆ ಈಗ ಈ ಸಿಂಧಿ ಜನಗಳದ್ದು ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಹೋಗಿ ರಾಜನಾಥ್ ಸಿಂಗ್ ಅವರು ಹೇಳಿರ್ತಕ್ಕಂಥ ಮಾತು, ಅದೇನು ಅವ್ರು ಮೆಚ್ಚಕ್ಕೆ ಈ ಮಾತು ಹೇಳಿದ್ರ, ನಿಜವಾಗಿಯೂ ಅಂತ ಒಂದು ಯೋಜನೆ ಭಾರತದ ಮುಂದೆ ಇದೆಯಾ, ಅದನ್ನು ಅವರೇ ಸ್ಪಷ್ಟೀಕರಣ ಮಾಡಬೇಕಾಗತ್ತೆ. ಅನೇಕ ಕಾರ್ಯಕ್ರಮಗಳಲ್ಲಿ ಹೋದಾಗ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಮ್ಮೆ ಇಂಥ ಮಾತು ಬಂದುಬಿಡುತ್ತೆ. ಸೊ ಹಾಗಾಗಿ ರಾಜನಾಥ್ ಸಿಂಗ್ ಅವರು ಸೀರಿಯಸ್ ಆಗಿದ್ದಾರೆ. POK ಅದು ನಮ್ಮದೇ ಅಂತ ಹೇಳಿದ್ರು, ಎಲ್ಲರೂ ಅದು ನಮ್ಮದು ಅಂತಲೇ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕಲ್ಲ. ಸಿಂಧ್ ನಮ್ಮದಾಗಬೇಕು, ನಮ್ಮದೇ, ಯಾವತ್ತಿದ್ರು ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಪ್ರಯತ್ನಗಳು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ರಾಷ್ಟ್ರಗೀತೆಯಲ್ಲಿಯೂ ಇದರ ಉಲ್ಲೇಖ ಆಗಿದೆ. ವಿಭಜನೆಯ ನಂತರ ಭಾರತಕ್ಕೆ ಸಿಂಧಿಗಳು ಬಂದರು. ಸಿಂಧಿಗಳಿಗೆ ತಮ್ಮದೇ ಆದ ರಾಜ್ಯವಿಲ್ಲದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ ರಾಜನಾಥ್ ಸಿಂಗ್ ಅವರು. ಆದರೆ ಇದು ಸಾರ್ವಭೌಮತ್ವದ ಮೇಲಿನ ದಾಳಿ ಮತ್ತು ವಿಸ್ತರಣಾವಾದ ಅಂತ ಪಾಕಿಸ್ತಾನ ಟೀಕೆ ಮಾಡ್ತಾ ಇದೆ. ಸಿಂಧ್ ಪ್ರಾಂತ್ಯ 1947ನಲ್ಲಿ ವಿಭಜನೆ ಆಗಿತ್ತು, ನಂತರ ಪಾಕಿಸ್ತಾನಕ್ಕೆ ಸೇರಿಕೊಂಡಿತ್ತು. ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಂತಹ ಸಿಂಧಿ ಜನ ಭಾರತದ ಆಶ್ರಯವನ್ನು ಪಡ್ಕೊಂಡಿದ್ರು. और मैं यहां पर आदरणीय लाल कृष्ण आडवाणी जी का भी जिक्र करना चाहता हूं. हमारे नेता थे, आज हैं. आडवाणी जी ने अपनी एक पुस्तक में लिखा है कि सिंधी हिंदू और विशेषकर उनकी पीढ़ी के लोग अभी भी भारत से सिंध को अलग करने की बात को स्वीकार नहीं कर पाए हैं. न केवल सिंध में बल्कि पूरे भारत में हिंदू सिंधु नदी को पवित्र मानते थे. सिंध के कई मुसलमान भी मानते थे कि सिंधु का जल मक्का के आबे जमजम से कम पवित्र नहीं है. यह मैं उनका कोट बतला रहा हूं, यह आडवाणी जी का कोट है. आज सिंध की भूमि, मेरे बहनों भाइयों, यह भारत का हिस्सा भले ही न हो, लेकिन सभ्यतागत रूप से सिंध हमेशा भारत का हिस्सा रहेगा. और